ಅಂತೂ ಇಂತೂ ಇವತ್ತು ಸಚಿವ ಸಂಪುಟ ಹಾಗೆ ಆಗತ್ತೆ, ಪರ್ಮಿಷನ್ ತಗೊಂಡು ಬರ್ತಾರೆ ಅಂತ ಹೇಳಲಾಗಿತ್ತು. ಬಟ್ ಅದು ಕೂಡ ಆಗಿಲ್ಲ. ಸಚಿವ ಸಂಪುಟ ವಿಸ್ತರಣೆಯ ಭೇಟಿಯೇ ಮುಂದೂಡಿಕೆ ಆಗಿದೆ. ಮಾತುಕತೆಗೆ ಸಮಯವನ್ನ ಕೊಟ್ಟಿಲ್ಲ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು. ಸೊ ಈ ಮೂಲಕ ಬಂದ ದಾರಿಗೆ ಸುಂಕ ಇಲ್ಲ ಅನ್ನುವಂತೆ ವಾಪಸ್ ಆಗಿದ್ದಾರೆ ಬಿಎಸ್ ಯಡಿಯೂರಪ್ಪ ಅವರು. ಇವತ್ತು ಯಾವುದೇ ಕಾರಣಕ್ಕೂ ಭೇಟಿಯನ್ನ ಮಾಡಲೇಬೇಕು ಅಂತ ಹೋಗಿದ್ರು ಬಿಎಸ್ ಯಡಿಯೂರಪ್ಪ ಅವರು. ಆದ್ರೆ ಸಚಿವ ಸಂಪುಟ ವಿಸ್ತರಣೆಯ ಭೇಟಿ ಮುಂದೂಡಿಕೆ ಆಗಿದೆ. ಮಾತುಕತೆಗೆ ಇನ್ನೂ ಕೂಡ ಟೈಮ್ ಅನ್ನ ಕೊಟ್ಟಿಲ್ಲ ಅಮಿತ್ ಶಾ ಅವರು. ಸೊ ಈ ಮೂಲಕ ಬಂದ ದಾರಿಗೆ ಸುಂಕ ಇಲ್ಲ ಅನ್ನುವಂತೆ ವಾಪಸ್ ಆಗಿದ್ದಾರೆ ಅಮಿತ್ ಶಾ. ಸಿಎಂ ಭೇಟಿ ಈಗ ಅಂತ್ಯ ಆಗಿದೆ. ನಾಳೆ ಶಾ ಅವರನ್ನ ಭೇಟಿಯಾಗಲಿದ್ದಾರೆ ಸಿಎಂ. ನಾಳೆ ಅಮಿತ್ ಶಾ ಅವರ ಜೊತೆ ಚರ್ಚೆಯನ್ನ ಕೂಡ ಮಾಡಲಿದ್ದಾರೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಭೇಟಿಗೆ ಸಮಯ ನಿಗದಿ ಆಗಿದೆ. ಬಟ್ ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಭೇಟಿ ಆಗ್ಬೇಕಾಗಿತ್ತು 10 ಗಂಟೆಗೆ. ಬಟ್ ಅದು ಆಗಿಲ್ಲ. ನಾಳೆಗೆ ಒಂದು ಭೇಟಿಗೆ ಅವಕಾಶವನ್ನ ಈಗ ಕೊಟ್ಟಿದ್ದಾರೆ. ಈಗಾಗಲೇ ಜನವರಿ 31ರ ಒಳಗಡೆನೆ ನಾನು ಸಚಿವ ಸಂಪುಟ ವಿಸ್ತರಣೆ ಮಾಡ್ತೀನಿ ಅನ್ನುವಂತಹ ಮಾತನ್ನ ಹೇಳಿದ್ರು ಬಿಎಸ್ ಯಡಿಯೂರಪ್ಪ ಅವರು. ಈ ತಿಂಗಳ ಅಂತ್ಯದೊಳಗೆ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ಹೇಳಿ ಇವತ್ತು ಕೂಡ ಒಂದು ರೀತಿಯಲ್ಲಿ ಬಂದ ದಾರಿಗೆ ಸುಂಕ ಇಲ್ಲ ಅನ್ನುವಂತೆ ಬಿಎಸ್ ಯಡಿಯೂರಪ್ಪ ವಾಪಸ್ ಆಗಿದ್ದಾರೆ. ಸ್ವಲ್ಪ ಯಾಕೆ ಮಾಡ್ತೀರಾ? ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾಜಿ ಜೊತೆಗೂ ಮಾತನಾಡಿದ್ದೇನೆ. ಒಂಬತ್ತುವರೆ 10 ಗಂಟೆ ಮತ್ತೆ ಬರ್ತೀನಿ. ಒಟ್ಟಾರೆ ಇವತ್ತು ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಜೆಪಿ ನಡ್ಡಾ ಅವರನ್ನ ಭೇಟಿ ಆಗ್ತಾರೆ, ಅಮಿತ್ ಶಾ ಅವರನ್ನ ಭೇಟಿ ಆಗ್ತಾರೆ ಈಗ ಅನ್ನುವಂತಹ ಮಾತುಗಳು ಕೂಡ ಇತ್ತು. ಬಟ್ ಭೇಟಿ ಆಗಿಲ್ಲ ಅಮಿತ್ ಶಾ ಅವರನ್ನ. ಯಾರಿದ್ದೀರಿ ಮುಂದೆ ಇಟ್ಕೊಳ್ಳಲೇ प्लीज डाउन करना विजेंद्र बंदू फाइनलाइज ಮಾಡ್ಕೊಂಡು विजेंद्र डाउन करना डाउन है अरे नहीं हो रहा यार डाउन है भाई कितना डाउन करूं पूरा डाउन करना यार भाई सर ಬೆಳಗ್ಗೆ 9 ಏನು ಹೇಳಿದ್ರು ಹಲೋ ಯಾರಿದ್ದೀರಿ ಮುಂದೆ ಇಟ್ಕೊಳ್ಳಲೇ प्लीज डाउन करना विजेंद्र बंदू फाइनलाइज ಮಾಡ್ಕೊಂಡು विजेंद्र डाउन करना डाउन है अरे नहीं हो रहा यार डाउन है भाई कितना डाउन करूं पूरा डाउन करना यार भाई सर ಬೆಳಗ್ಗೆ 9 ಇನ್ನಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ನಿಮಿಷ 30 ಸುದ್ದಿ. ನೆಲಕಚ್ಚಿರುವ ಆರ್ಥಿಕತೆಗೆ ಸಿಗುತ್ತಾ ವೇಗ, ಕೃಷಿಗೆ ಸಿಗುತ್ತಾ ಬಲ, ಯುವಕರಿಗೆ ಸಿಗುತ್ತಾ ಉದ್ಯೋಗ, ವೇತನದಾರರಿಗೆ ಸಿಗುತ್ತಾ ಟ್ಯಾಕ್ಸ್ ರಿಲೀಫ್. ಮೋದಿ ವರ್ಸಸ್ ನಿರ್ಮಲಾ ಲೆಕ್ಕಾಚಾರ. ಪಕ್ಕಾ ಮಾಹಿತಿ, ಸರಳ ವಿಶ್ಲೇಷಣೆ.